ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಕೊನೆ ವಾರ ಹತ್ರ ಬರ್ತಾ ಇದೆ. ಈ ಕೊನೆ ವಾರದಲ್ಲಿ ಬಿಗ್ ಬಾಸ್ ಟೀಮರ್ಗಾಗ್ಲಿ ಕಲರ್ಸ್ ಕನ್ನಡವ್ರಾಗ್ಲಿ ಏನು ಪ್ರೋಮೋ ರಿಲೀಸ್ ಮಾಡೋಕಂತ ಗೊತ್ತೇನೆ ಆಗ್ತಿಲ್ಲ. ಪಾಪ 3 ದಿನ ಆಯ್ತು ಬರೀ ಮಂಜಣ್ಣ ಬಗ್ಗೆ ಪ್ರೋಮೋ ಬರ್ತಾ ಇದೆ. ಅಲ್ಲಿರೋದು 8 ಜನ. 8 ಜನದಲ್ಲಿ 2 ಬಿಟ್ರೆ, ಒಂದು ಹನುಮಂತು ಮತ್ತೆ ಆದ್ಮೇಲೆ ನಮ್ಮ ಗೌತಮಿನ್ ಬಿಟ್ರೆ ಇನ್ನು 6 ಜನ ಮಂಜಣ್ಣ ಹೆಸರು ತಗೊಂತ ಇದ್ದಾರೆ. ತಗೊಂಡ್ಲೇಬೇಕು. ಒಂದ್ ಕಾಲದಲ್ಲಿ ಚೈತ್ರ ಹೆಸರು ತಗೊಂಡು ಹೀರೋನ್ ಮಾಡಿದ್ರು. ಇವಾಗ ಮಂಜಣ್ಣ ಹೆಸರು ತಗೊಂಡು ಹೀರೋ ಮಾಡ್ತಾ ಇದಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಮಂಜಣ್ಣ ಹೆಸರು ತಗೊಂಡಿರೋ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಕೊಟ್ಟಿರೋ ಕಾರಣಗಳು, ಅವ್ರ ಹತ್ರ ಮಾತಾಡೋ ರೀತಿ ಖಂಡಿತವಾಗ್ಲು ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ. ಈಗ ಎಕ್ಸಾಂಪಲ್ ನಮ್ಮ ರಜತ ತಗೊಳೋಣ, ಭವ್ಯಗೌಡ ತಗೊಳೋಣ. ಭವ್ಯಗೌಡ ತಗೊಂಡಾಗ ತ್ರಿವಿಕ್ರಮ್ ಹತ್ರ ಯಾವ ರೀತಿ ಮಾತಾಡ್ತಾರೆ, ರಜತ್ ಹತ್ರ ಯಾವ ರೀತಿ ಮಾತಾಡ್ತಾರೆ, ಅದೇ ಮಂಜಣ್ಣ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಪಾಯಿಂಟ್ ಔಟ್ ಆಗುತ್ತೆ. ಯಾಕಂದ್ರೆ ಬೇರೆ ವ್ಯಕ್ತಿ ಬಂದಾಗ ಅವ್ರು ಮಾತಾಡೋ ರೀತಿ ಆಗಿರ್ಬೋದು ತುಂಬಾ ಬದಲಾವಣೆ ಆಗುತ್ತೆ. ಅದೇ ಮಂಜಣ್ಣ ಬಂದಾಗ ಏನಾಗುತ್ತೆ ಅಂದ್ರೆ ಆಟಿಟ್ಯೂಡ್ ತೋರಿಸೋದು, ಒಂಥರ ಏಕವಚನದಲ್ಲಿ ಮಾತಾಡೋದು, ಆ ರೀತಿ ಮಾತಾಡೋದು, ಈ ರೀತಿ ಮಾತಾಡಿದಾಗ ಏನ್ ಅನ್ಸುತ್ತೆ ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಟಾರ್ಗೆಟ್ ಅನ್ನೋದಕ್ಕಿಂತ ಒಂದು ವ್ಯಕ್ತಿನ 5-6 ಜನ ಸೇರಿ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ ಅಂದಾಗ ಸಿಂಪಲ್ ಆಗಿ ಹುಟ್ಟಾಗುತ್ತೆ. ಸಿಂಪತಿ ಕ್ಲಿಯರ್ ಕಟ್ ಆಗಿ ಹುಟ್ಟುತ್ತೆ. ಈಗ ಆಗ್ತಿರೋದು ಅದನ್ನೇ. ಬೆಳಿಗ್ಗೆ ಪ್ರೋಮೋ ನೋಡಿದಾಗ ಹಳೆ ಕಂಟೆಸ್ಟೆಂಟ್ ಗಳು ಬಂದಿದ್ರು, ಅವ್ರು ಎಲ್ಲರೂ ಸೇರಿ ನಮ್ಮ ಮಂಜಣ್ಣಗೆ ಒಂದು ಬ್ಲಾಕ್ ದಿಲ್ ಕೊಟ್ಟಿದ್ರು, ಅಂದ್ರೆ ಬ್ಲಾಕ್ ಒಂದು ಲವ್ ಸಿಂಬಲ್ ಕೊಟ್ಟಿದ್ರು. ಈಗ ನಿನ್ನೆ ಪ್ರೋಮೋ ನೋಡಿದಾಗ ನಾನು ರಜತ್ ಅವರು ಮಾತಾಡಿದ್ದು ಕೊಟ್ಟಿರೋ ಕಾರಣಗಳು ತಪ್ಪಂತ ಹೇಳ್ತಾ ಇಲ್ಲ. ಅವರು ನರಿ, ನಾಯಿ, ಇನ್ನೊಂದು ಆಳ ಮೂಳ ಇವೆಲ್ಲ ಅಂತಾರೆ ನೋಡಿ, ಅದು ಅಲ್ಲಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪೋಸ್ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಇನ್ನೊಂದು, ಈಗ ಮಂಜಣ್ಣ ಎಲ್ಲರೂ ಹೇಳ್ತಾ ಇದಾರೆ ಮಂಜಣ್ಣ ಮಾಡ್ತಿರೋ ತಪ್ಪು, ಗೌತಮಿ ಹತ್ರ ಜೊತೆಗಿರ್ತಾರೆ, ಅವ್ರ ಹತ್ರನೇ ಜಾಸ್ತಿ ಮಾತಾಡ್ತಾರೆ, ಹಾಗೆ ಹೀಗಂತ. ಅದು 100% ಅವ್ರ ಆಟಕ್ಕೆಲ್ಲ ಒಂದ್ ಸ್ವಲ್ಪ ಚುಕ್ಕೆ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಈಗ ತ್ರಿವಿಕ್ರಮ್ ಅವರು ಭವ್ಯ ಮಾಡ್ತಿರೋದೇನು, ಅದನ್ನೇ ತಾನು ಅವರು ಮಾತಾಡ್ತಿರೋದು. ಈಗ ಭವ್ಯ ತ್ರಿವಿಕ್ರಮ್ ಹತ್ರ ಮಾತಾಡ್ತಿರೋ ರೀತಿ ಎಲ್ಲರ ಹತ್ರ ಮಾತಾಡ್ತಾರ? ಇಲ್ಲ. ಅವ್ರಿಗೆ ಆದ ಕಂಫರ್ಟ್ ಝೋನ್ ಇದೆ, ಆ ಕಂಫರ್ಟ್ ಝೋನ್ ಅವರು ಇದಾರೆ. ಹಂಗಂತ ಹಾರ್ಡರ್ ಕಳೆದೋಗಿದ್ದಾರೆ ಮಂಜಣ್ಣ, ಸರಿ. ಬಟ್ ನೀವೇನ್ ಮಾಡ್ತಾ ಇದ್ದಾರೆ, ನೀವು ಮಾಡ್ತೀರ ಅದನ್ನೇ ತಾನೆ. ಆ ಟೈಮಲ್ಲಿ ನೀವು ಕೊಡೋ ಕಾರಣಗಳು, ಮಾತಾಡೋ ರೀತಿ ಸ್ವಲ್ಪ ಕಡಿಮೆ ಆಗಿದ್ರೆ ನಿಮ್ಮ ವ್ಯಕ್ತಿತ್ವಕ್ಕೂ ನಿಮ್ಮ ಆಟಕ್ಕೂ ಫೈನಾಲೆ ಬಂದಿರೋ ಟೈಮಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತ್ರಿವಿಕ್ರಮ್ ವಿಷಯಕ್ಕೆ ಬರೋಣ. ತ್ರಿವಿಕ್ರಮ್ ಅವರು ಬೆನ್ನಿಂದ ತುಂಬಾ ಮಾತಾಡಿದ್ದಾರೆ, ಸ್ಟ್ರಾಟಜಿ ಮಾಡಿದ್ದಾರೆ, ಕೆಲವು ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ, ಅವೆಲ್ಲ ಮ್ಯೂಟ್ ಸೌಂಡ್ ಹಾಕಿದ್ದಾರೆ, ಸೌಂಡ್ ಎಲ್ಲ ಮ್ಯೂಟ್ ಮಾಡಿದ್ದಾರೆ, ಆ ರೀತಿ ಎಲ್ಲ ಮಾತಾಡಿದ್ದಾರೆ. ಕಂಪೇರ್ ಟು ಮಂಜಣ್ಣ, ತ್ರಿವಿಕ್ರಮ್ ಅವ್ರಿಗಿಂತ ವೇಸ್ಟ್ ಅನ್ಸುತ್ತೆ. ಅಂದ್ರೆ ಮಾತಾಡೋದ್ರಲ್ಲಿ, ಆಟ ಅಂತ ಹೇಳ್ತಾ ಇಲ್ಲ ನಾನು, ಮಾತಾಡೋದ್ರಲ್ಲಿ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡಿದ್ದಾರೆ, ಬೆನ್ನಿಂದೆ ಮಾತಾಡಿದ್ದಾರೆ, ಅವ್ರ ಬಗ್ಗೆ ಏನೆಲ್ಲ ಟ್ರೋಲ್ ಮಾಡಿದ್ದಾರೆ. ಈ ರೀತಿ ತಗೊಂಡಾಗ ಮಂಜಣ್ಣ ವ್ಯಕ್ತಿತ್ವದಲ್ಲಿ ಯಾವುದೇ ಕಡಿಮೆ ಆಗಲ್ಲ. ಅವರು ಸ್ಟ್ರಾಟಜಿ ಮಾಡಿರ್ಬೋದು, ಆಟಗೆ ಒಂದು ಗ್ರೇ ಏರಿಯಾ ಹಾಗೆ ಹೀಗೆ ಅಂತೆಲ್ಲ ಮಾಡಿರ್ಬೋದು. ಬಟ್ ಈ ಪ್ರೋಮೋಸ್ ನೋಡಿದಾಗ 3-4 ದಿನದಿಂದ ನೋಡಿದಾಗ ಲಾಸ್ಟ್ ವೀಕ್ ಅಲ್ಲಿ ಆಗಿತ್ತು, ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಆದ್ರೂ ಅವ್ರ ಬಗ್ಗೆನೆ ಎಲ್ಲರೂ ಇದು ಮಾಡ್ತಾ ಇದ್ರು, ಕಳಪೆ ಕೊಟ್ರು. ಈ ವಾರ ಅಷ್ಟೇನೆ ಅವ್ರೇನು ಮಾತಾಡ್ತಾ ಇದ್ದದನ್ನು ಯಾವ್ದೋ 3-4 ವಾರದಿಂದ ಹಿಡ್ಕೊಂಡು ಅದೇ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿನ ಹೀರೋನ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಅಂತ. ನಾಮಿನೇಷನ್ ತಗೊಂಡಾಗ ಅಲ್ಲಿರೋ 8 ಜನದಲ್ಲಿ 6 ಜನ ಮಂಜಣ್ಣ ಹೆಸರು ತಗೊಂಡು ಹೇಗಿರುತ್ತೆ ಹೇಳಿ. ಇನ್ನು ಧನರಾಜ್ ವಿಷಯ ತಗೋಣ. ಧನರಾಜ್ ಅವರ ಇವ್ರು ಕನ್ಫ್ಯೂಷನ್ ಅಂತ ಹೇಳಿ ಇವರೇ ಆಟಕ್ಕೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ತುಂಬಾ ಸಲ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದೇ ಮಂಜಣ್ಣ ಧನರಾಜ್ ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ದು ಏನಂತ, ಗೇಮ್ ಅಲ್ಲಿ ಮೋಸ ಮಾಡಿದಾನೆ ಅಂತ ಹೇಳಿ. ಆ ಮಂಜಣ್ಣ ಒಂದ್ ವೇಳೆ ಗೇಮ್ ಅಲ್ಲಿ ಮೋಸ ಎಕ್ಸ್ಪೋಸ್ ಮಾಡ್ಲಿ ಅಂದ್ರೆ ಈ ದಿನ ಧನರಾಜ್ ಅವ್ರು ಸೇವ್ ಆಗ್ತಾ ಇದ್ರು. ಈ ರೀತಿಯಾಗಿ ಪ್ರತಿಯೊಬ್ಬರು ಅಲ್ಲೇನು ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಯಾರು ಸಾಚ ಅಲ್ಲ ಅಂತೇಳಿ. ಮತ್ತೆ ಸಾಚ ಅಲ್ಲ ಅಂದಿದ್ದಾಗ ಮಂಜಣ್ಣನ ಆ ರೀತಿ ಮಾತಾಡೋ ಅವಶ್ಯಕತೆ ಇತ್ತ? ನೀವು ಕಳೆದ 3-4 ವಾರಗಳಿಂದ ನಿಮ್ಮ ವ್ಯಕ್ತಿತ್ವ ಏನೋ ತುಂಬಾ ಬಯಲಿಗೆ ಬರ್ತಾ ಇದೆ. ಇಷ್ಟು ದಿನಗಳ ಮಾಸ್ಕ್ ಹಾಕೊಂಡಿದ್ರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೀವು ಮಾತಾಡೋ ರೀತಿ, ತೋರಿಸೋ ಒಂದು ವ್ಯಕ್ತಿತ್ವ, ಆಟಿಟ್ಯೂಡ್, ಕೋಪ ಅಂತ ಇದೆ ನೋಡಿ. ಸ್ಯಾಡೆಗಳಂಬೋದು, ಇನ್ನೇನೋ ಮಾತೆಲ್ಲ ಆಡೋದು, ಜಗಳ ಆಡೋದು, ಸುಮ್ನೆ ಕಾಲ್ ಕರ್ಕೊಂಡಕ್ಕೆ ಹೋಗೋದು, ಫ್ರಸ್ಟ್ರೇಷನ್ ಆಗೋದು, ಅಫೆಂಡ್ ಆಗೋದು, ಇವೆಲ್ಲ ನೋಡ್ತಾ ಇದ್ರೆ ನಿಮ್ಮ ವ್ಯಕ್ತಿತ್ವ ಏನೋ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಒಂದಂತೂ ಸತ್ಯ, ಇವ್ರು ಮಾತಾಡೋ ರೀತಿ, ಮಾಡ್ತಿರೋ ರೀತಿ, ಎಕ್ಸ್ಪೋಸ್ ಮಾಡ್ತಿರೋ ರೀತಿ ನೋಡ್ತಾ ಇದ್ರೆ ಮಂಜಣ್ಣ ನಾನು ಟಾಪ್ 5 ಅಲ್ಲಿ ಇರ್ತಾರೆ, ಅಲ್ಲ ಹೊರಗೆ ಹೋಗ್ತಾರೆ ಅನ್ಕೊಂಡಿದ್ದೆ. ಖಂಡಿತ ಅವರು ಟಾಪ್ 3 ಇದ್ದೇ ಇರ್ತಾರೆ. ಈ ರೀತಿ ಮಾಡ್ತಾ ಇದಾರೆ, ಆ ರೀತಿ ಮಾಡ್ತಾ ಇದಾರೆ. ವೀಕೆಂಡ್ ಅಲ್ಲಿ ಗೊತ್ತಾಗುತ್ತೆ. ಖಂಡಿತವಾಗ್ಲಿ ಪ್ರಶ್ನೆ ಬಂದೇ ಬರುತ್ತೆ ಸುದೀಪ್ ಸರ್ ಹತ್ರ, ಏನಂತ, ಮಂಜಣ್ಣನ ಯಾಕ್ರಿ ಆ ರೀತಿ ಇದ್ ಮಾಡ್ತಾ ಇದ್ರಿ? ಈ ಮಾತು ತುಂಬಾ ಸಲ ಹೇಳಿದ್ದಾರೆ, ನೀವೆಲ್ಲ ಸೇರಿ ಒಬ್ಬನ ಹೀರೋ ಮಾಡ್ತಾ ಇರ್ತೀರ ಅಂತ. ಈ ಸಲ ನಮ್ಮ ಮಂಜಣ್ಣ ಆಗಿದ್ದಾರೆ, ಹೀರೋ ಆಗಿದ್ದಾರೆ. ಮತ್ತೆ ಈ ಪ್ರೋಮೋ ನೋಡಿದಾಗ ಭವ್ಯಗೌಡ ಅವರ ಒಂದು ಆಟಿಟ್ಯೂಡ್, ಅವ್ರ ಒಂದು ವ್ಯಕ್ತಿತ್ವ ನೋಡಿದಾಗ ನಿಮ್ಗೆ ಏನಿಸ್ತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.